ನಮಸ್ಕಾರ ವೀಕ್ಷಕರೇ. ನಾವು ಯಾವಾಗಲೂ ನಮ್ಗೆ ಇಷ್ಟವಾಗಿರುವಂಥದ್ದು ಹಾಗೆಯೇ ಹಿತವಾಗಿರುವಂಥದ್ದು ನಾವು ಹುಡುಕೋದು ಸಹಜ. ಹಾಗೆಯೇ ನಮ್ಮ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮದಲ್ಲಿ ಹೊಸ ಹೊಸ ಅಡುಗೆಗಳ ಅನ್ವೇಷಣೆ ನಡೀತಾ ಇದೆ. ಇಂತಹ ಹೊಸ ಹೊಸ ಅಡುಗೆಗಳನ್ನು ನಾವೀಗ ಕಲಿಯೋಣ ನಮ್ಮ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮದಲ್ಲಿ. ಬೇಸಿಕಲಿ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿ ಎಂಟ್ರಿ ಕೊಟ್ಟು ಭಾಗೀರಥಿ ಧಾರಾವಾಹಿ ಮೂಲಕ ಕಿರುತೆರೆಯನ್ನ ಪಾದಾರ್ಪಣೆ ಮಾಡಿ ಸುಮಾರು 10 ವರ್ಷಗಳಿಂದ ತಮ್ಮನ್ನ ತಾವು ಕಿರುತೆರೆಯಲ್ಲಿ ತೊಡಗಿಸಿಕೊಂಡಿರುವಂತಹ ನಟಿ ಸುಷ್ಮಾ ಅವರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸುಷ್ಮಾ ಅವರೇ. ನಮಸ್ತೆ. ಜಿ ಕನ್ನಡದ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ಅನಿಸ್ತಾ ಇದೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದು? ನಿಜ ಹೇಳಬೇಕು ಅಂದರೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಟೆನ್ಷನ್ ಆಗ್ತಿದೆ, ಬಟ್ ಓಕೆ, ಮಾತಾಡ್ತಾ ಸರಿ ಹೋಗುತ್ತೆ. ಓಕೆ. ಹಾಗೆಯೇ ವೀಕ್ಷಕರೇ, ನಮ್ಮ ರಾಜಾಜಿನಗರದ ಏರಿಯಾದಲ್ಲಿರೋರಿಗೆ ಉಮಾಸ್ ಬ್ರೈಡಲ್ ಆಡಿಟೋರಿಯಂನಲ್ಲಿ ಆಡಿಷನ್ ನಡೀತು. ಇಲ್ಲಿ ಸೆಲೆಕ್ಟ್ ಆಗಿರುವಂತಹ ಮೊದಲನೇ ಅತ್ತೆ ಸೊಸೆ ಜೋಡಿ ಇವತ್ತು 4 ರೆಸಿಪಿಗಳನ್ನು ಹೇಳ್ಕೊಡೋಕ್ಕೆ ನಮ್ಮ ಅಡುಗೆ ಮನೆಗೆ ಬರ್ತಾ ಇದ್ದಾರೆ. ಅವ್ರು ಯಾರು ಗೊತ್ತಾ? ರೋಹಿಣಿ ಮತ್ತು ದೀಪ್ತಿ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಶ್ವೇತಾ ಅವರೇ. ನಮಸ್ತೆ. ನಮಸ್ಕಾರ ಶ್ವೇತಾ ಅವರೇ. ರೋಹಿಣಿ ಮತ್ತು ದೀಪ್ತಿ ಅವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು, ಒಳ್ಳೊಳ್ಳೆ ರೆಸಿಪಿನ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀರಾ. ಹೌದು. ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ಹೌದು, ನನಗೆ GTVನಲ್ಲಿ ಒಂದ್ಸಲ ಅಡುಗೆ ಕಾರ್ಯಕ್ರಮ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಸೊ ಇವತ್ತಿನ ದಿನ ಬಂದಿರೋದು ನಮಗೂ ಕೂಡ ಖುಷಿ ಆಗ್ತಾ ಇದೆ. ಇದೇ ಸಂತೋಷದಲ್ಲಿ ಒಳ್ಳೊಳ್ಳೆ ರೆಸಿಪಿನ ಹೇಳ್ಕೊಡಿ, ತುಂಬ ಟೇಸ್ಟಿ ಆಗಿರಲಿ. ನಮ್ಮ ತೀರ್ಪುಗಾರರಾದ ಸುಷ್ಮಾ ಅವರು ಫುಲ್ ಖುಷಿ ಆಗ್ಬಿಡ್ಬೇಕು ಟೇಸ್ಟ್ ಮಾಡಿದ ತಕ್ಷಣ. ಓಕೆನಾ? ಖಂಡಿತ. ಈಗ ಮೊದಲನೇದಾಗಿ ಯಾರು ಅಡುಗೆ ಮಾಡ್ತೀರಾ? ನಾನು ಮಾಡ್ತಾ ಇದ್ದೀನಿ. ನೀವು ಮಾಡ್ತೀರಾ? ಹೌದು. ಓಕೆ, ದೀಪ್ತಿ ಅವರೇ ನೀವು ಕೂತ್ಕೊಳ್ಳಿ. ಓಕೆ. ಏನು ಹೇಳ್ಕೊಡ್ತಾ ಇದ್ದೀರಾ ನಮಗೆ? ನಾನು ಮೂಂಗ್ ಬಾತ್ ಅಂತ ಹೇಳಿ ಹೆಸರುಬೇಳೆ, ಅಕ್ಕಿ, ತರಕಾರಿಗಳು ಎಲ್ಲನೂ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಮೂಂಗ್ ಬಾತ್. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಅಕ್ಕಿ, ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅರಿಶಿನ, ಇಂಗು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಬೀಜ, ಚಕ್ಕೆ, ಗಸಗಸೆ, ತುಪ್ಪ, ಹುಣಸೆಹಣ್ಣು, ಒಣಕೊಬ್ಬರಿ ತುರಿ, ಬೀನ್ಸ್, ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ಬಟಾಣಿ, ಕ್ಯಾಪ್ಸಿಕಮ್, ಆಲೂಗೆಡ್ಡೆ, ಕ್ಯಾರೆಟ್, ಉಪ್ಪು. ಮೊದಲನೇದಾಗಿ ಏನು ತಗೊಳ್ತಾ ಇದ್ದೀರಾ? ಮೊದಲನೇದಾಗಿ ನಾನು ಬಾಣಲೆನಲ್ಲಿ ಫಸ್ಟ್ ಇದೆಲ್ಲ ಹುರ್ಕೊಳ್ತೀನಿ. ನೀವು ಹೇಳಿ ದೀಪ್ತಿ ಅವರೇ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನನ್ನ ಮದುವೆ ಆಗಿ 2.5 ವರ್ಷ ಆಯಿತು. 2.5 ವರ್ಷ ಆಯಿತು. ನಿಮ್ಮ ಅತ್ತೆ ಫೇವ್ರೇಟ್ ಅಡುಗೆ ಇದೇನಾ ಅಥವಾ ನಿಮ್ಮ ಫೇವ್ರೇಟ್ ಅಡುಗೆನಾ ಅದು? ಇಲ್ಲ, ನನ್ನ ಫೇವ್ರೇಟ್ ಅಡುಗೆ ಅದು. ಅರೇವಾ, ನನ್ನ ಫೇವ್ರೇಟು ಕಡುಬು, ಉದ್ದಿನ ಕಡುಬು, ಅದೆಲ್ಲ ತುಂಬ ಇಷ್ಟ. ಹೌದಾ? ಅದೆಲ್ಲ ನಮ್ಮ ಅತ್ತೆ ಮನೆಗೆ ಬಂದಮೇಲೆ ಕಲ್ತಿದ್ದು. ಅಂದರೆ ಖಾರ ಐಟಮ್ ನಿಮಗೆ ಇಷ್ಟ ಆಗುತ್ತೆ? ಹೌದು, ಖಾರ ಐಟಮ್ ಇಷ್ಟ. ಓಕೆ, ಕಾದಿದೆ ಅಲ್ವಾ? ಏನು ಕಾದಿದ್ದೀರಾ? ಫಸ್ಟು ಒಣಮೆಣಸಿನ್ಕಾಯಿ ಹಾಕ್ತೀನಿ. ಓಕೆ, ಒಂದು 8 ಬೇಕಾಗತ್ತಲ್ವಾ? ಹೌದು, 8ರಿಂದ 9 ಮೆಣಸಿನ್ಕಾಯಿ. 2 ಸ್ಪೂನ್ ಕಡಲೆಬೇಳೆ. ಸೊ ಈ ಕಡಲೆಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಉದ್ದಿನಬೇಳೆ. ಕೆಂಪಗಾಗಬೇಕಲ್ಲ? ಸ್ವಲ್ಪ ಉದ್ದಿನಬೇಳೆ ಹಾಕಿ. ಹೌದು, 2 ಸ್ಪೂನ್. ಈಗ ಏನು ಬೇಕಾಗುತ್ತೆ? ಧನಿಯಾ ಎಷ್ಟು ಬೇಕಾಗುತ್ತೆ? 2 ಸ್ಪೂನ್. ಇದು ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು? ಇದು ನಮ್ಮ ಅಕ್ಕ ಅವ್ರು ಮಾಡ್ತಾಯಿದ್ರು. ನಿಮ್ಮ ಅಕ್ಕ ಅವ್ರು ಹೇಳ್ಕೊಟ್ಟಿದ್ದು. ಈಗ ನಿಮ್ಮ ಸೊಸೆಯವ್ರಿಗೆ ಹೇಳ್ಕೊಟ್ಟಿದ್ದೀರಾ? ಹೌದು, ಸೊಸೆಯವ್ರಿಗೂ ನಾನು ಸುಮಾರು ಎಲ್ಲ ಅಡುಗೆನೂ ಸೊಸೆ ಕಲಿಸ್ತಾ ಇದ್ದೀನಿ. ಕೆಲಸ ಎಷ್ಟು ಮುಖ್ಯನೋ ಗಂಡಂಗೆ ರುಚಿಯಾಗಿ ಮಾಡ್ಕೊಡೋದು ಅಷ್ಟೇ ಮುಖ್ಯ. ಈಗ ತುಂಬ ರುಚಿಯಾಗಿ ಅಡುಗೆ ಮಾಡೋದನ್ನ ಕಲ್ತಿದ್ದಾರೆ. ಮಾಡ್ತಾಳೆ. ಉದ್ದಿನ ಕಡುಬು ತುಂಬ ಇಷ್ಟ ಅವಳಿಗೆ, ನಾನು ಮಾಡೋ ಉದ್ದಿನ ಕಡುಬು. ನಾನೇನು ಮಾಡಿದೆ, ಮದುವೆ ಆದ ತಕ್ಷಣ ಒಂದು ತಿಂಗಳಾದ್ಮೇಲೆ ಬಿಟ್ಬಿಟ್ಟು ಟೂರ್ ಹೊರಟೋಗ್ಬಿಟ್ವು ನಾವು. ಯಾಕಂದ್ರೆ ಅವ್ರು ಗಂಡ ಹೆಂಡತಿ ಇರಲಿ, ಏನು ಬೇಕೋ ಕಲ್ತು ಮಾಡಲಿ, ನಾನಿದ್ರೆ ಅತ್ತೆ ಮಾಡ್ತಾರೆ ಅಂತ ಹೇಳೋಳು, ಇದು ಮಾಡಲ್ಲ ಅಂತ ಹೇಳಿ ಫೋನಲ್ಲಿ ನನ್ನ ಕೇಳ್ಕೊಂಡು ಉದ್ದಿನ ಕಡುಬೆಲ್ಲ ತುಂಬ ಚೆನ್ನಾಗಿ ಮಾಡೋದು. ಓಕೆ, ಇದಾಗುತ್ತೆ. ಚಕ್ಕೆ ಹಾಕಿ.
ನಿಮ್ಮ ಅತ್ತೆ ಮನೆಗೆ ಬಂದಾಗ ಅವ್ರು ಹೇಳ್ಕೊಟ್ಟ ಮೇಲೆ ಅಡುಗೆ ಮಾಡಿದ್ರೆ ಇಲ್ಲ ನೀವೇ ಏನಾದರೂ ಅಡುಗೆ ಮಾಡಿದ್ರೆ ಫಸ್ಟು? ಇಲ್ಲ, ಅವರೇ ಫಸ್ಟ್ ನನಗೆ ಹೇಳ್ಕೊಟ್ಟಿದ್ದು. ಅಲ್ಲಿವರೆಗೂ ಏನೂ ಮಾಡಿರಲಿಲ್ಲ. ನನಗೆ ಆ್ಯಕ್ಚುಲಿ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ ಅಡುಗೆ ಬಗ್ಗೆ. ನನಗೆ ಮದುವೆ ಆದಮೇಲೆ ನಾನು ಅಡುಗೆ ಕಲ್ತ್ಕೊಂಡಿದ್ದು ಎಲ್ಲ. ಹೇಳಿದ್ನಲ್ಲ, ಬರೀ ಓದೋದು ಅದೇ ಆಗೋಗಿತ್ತು. ಹಾಗಾಗಿ ವರ್ಕಿಂಗ್ ವುಮೆನ್ಸ್ಗೆಲ್ಲ ಹಾಗೇನೆ ಅಲ್ವಾ, ಜಾಸ್ತಿ ಮನೇಲಿ ಕೆಲಸ ಮಾಡೋಷ್ಟು ಇಂಟ್ರೆಸ್ಟ್ ಇರಲ್ಲ ಸಾಮಾನ್ಯವಾಗಿ. ಇಂಟ್ರೆಸ್ಟ್ ಇರಲ್ಲ. ಅದು ಇಂಟ್ರೆಸ್ಟ್ಗಿಂತ ಟೈಮ್ ಇರಲ್ಲ. ಹೌದು. ಸೊ ಇವಾಗ ಬಟಾಣಿ, ಈಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋದು, ಇದಕ್ಕೆ ಹಾಕೊಳ್ಳೋದು. ಬಾಡಿಸ್ಕೋಬೇಕಾ? ಹೌದು, ಬಾಡಿಸ್ಕೋಬೇಕು. ಪೂರ್ತಿ ಹಾಕೋದಾ? ಹಾಂ, ಫುಲ್ಲ. ಸೊ ಎಲ್ಲ ತರಕಾರಿನೂ ಹಾಕಿ ಬಾಡಿಸ್ಕೊಳ್ಳೋದು. ಕ್ಯಾಪ್ಸಿಕಮ್ ಹಾಕೋಣ? ಹಾಂ, ಹಾಕಿ. ಕ್ಯಾಪ್ಸಿಕಮ್ಮು, ಬೀನ್ಸ್, ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು. ಆಹಾರ. ನಾನು ಯಾವಾಗಲೂ ಮನೆಯಲ್ಲಿ ಏನು ಮಾಡ್ತೀನಿ ಅಂದರೆ, ಅಕ್ಕಿ ಏನು ಮಾಡಿದ್ರೂ ಪಲ್ಯಗಳು ಜಾಸ್ತಿ ಮಾಡ್ತೀನಿ. ಹುಳಿ ಮಾಡಿದ್ರು ಅಷ್ಟೇ. ನಾವು 4 ಜನಕ್ಕೆ ಮಾಡಿಕೊಂಡ್ರು ನಾನು 1 kg ತರಕಾರಿ ಹಾಕ್ತೀನಿ. ತರಕಾರಿ ಜಾಸ್ತಿ ಇರಬೇಕು. ತರಕಾರಿ ನಮ್ಮ ಶರೀರನ ಬಿಲ್ಡ್ ಮಾಡುತ್ತೆ. ಹಣ್ಣು ನಮ್ಮ ಬಾಡಿನ ಕ್ಲೀನ್ ಮಾಡುತ್ತೆ. ಅದರಿಂದ ಹಣ್ಣು ತರಕಾರಿನ ನಾನು ತುಂಬ ಅಡುಗೆಲಿ ಉಪಯೋಗಿಸ್ತೀನಿ. ರಾತ್ರಿ ಹೊತ್ತಂತಲೂ ನಮ್ಮ ಮನೆಯಲ್ಲಿ ಸಲಾಡ್ಗಳು, ಹಣ್ಣು, ಊಟನೇ ಕಡಿಮೆ. ಒಳ್ಳೆಯದೆಲ್ಲ ಮಾಡೋದ್ರಿಂದ ಚಪಾತಿ ಜೊತೆ ಎರಡು ಚಪಾತಿ ತಿಂದರೆ ಇಷ್ಟು ಪಲ್ಯನ ಜೊತೆ. ಆಲೂಗೆಡ್ಡೆ ಅಲ್ಲ? ಆಲೂಗೆಡ್ಡೆ, ಕ್ಯಾರೆಟ್. ಹಾಂ, ಕ್ಯಾರೆಟ್ ಹಾಕಿ. ಟೊಮೆಟೊ ಹಾಕಿ. ನೀವು ಹೋಗಿದ್ದೀರಾ ಅತ್ತೆ ಜೊತೆ ಹೊರಗಡೆ ಎಲ್ಲಾದರೂ? ನಾನು ಒಂದ್ಸಲಿ ಮದುವೆ ಆದ ಹೊಸರಲ್ಲಿ ಹೋಗಿದ್ದೆ. ಆಮೇಲೆ ನಮಗೆ ಲೀವ್ಸ್ಗಳೆಲ್ಲ ಸಿಗೋದು ತುಂಬ ಕಷ್ಟ ಅಲ್ಲ, ಹಾಗಾಗಿ ಹೋಗಿಲ್ಲ. ಕಾಶಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ? ಕಾಶಿಗೆ ಈಗ ಸದ್ಯಕ್ಕಿಲ್ಲ. ಇಲ್ಲ. ಕೊಬ್ಬರಿನ ಇದ್ರ ಜೊತೆ ಬೆರೆಸ್ಕೊಂಡು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಳೋದು. ಸರಿ, ಸಾಕಾ? ಪೂರ್ತಿ ಹಾಕೋದಾ? ಪೂರ. ಇದು ಬಾಡೋ ಅಷ್ಟೊತ್ತಿಗೆ ಇದು ಮಿಕ್ಸಿ ಆಗುತ್ತೆ. ಅಷ್ಟೊತ್ತಿಗೆ ನೀರು ಹಾಕ್ಬಿಟ್ಟು ಈ ರುಬ್ಬಿದ ಮಸಾಲೆನೂ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ. ಇದು ಕೂಡ ಆಗ್ತಾ ಇದೆ ಅಲ್ವಾ? ಹೌದು, ಇದು ಆಗ್ತಾ ಇದೆ. ಇವಾಗ ಇದಕ್ಕೆ ನೀರು ಹಾಕ್ತೀನಿ ನಾನು. 1 ಅಳತೆಗೆ 3ರಷ್ಟು ನೀರು ಹಾಕ್ಬೇಕು. ಇನ್ನು ಸ್ವಲ್ಪ ಹಾಕಿ. ಅಂದರೆ ಅಂದಾಜಿನಲ್ಲಿ ತರಕಾರಿ ಎಲ್ಲ ಮುಳುಗೋವರೆಗೂ. ತರಕಾರಿ ಮುಳುಗೋವರೆಗೂ. ಇವಾಗ ಅಕ್ಕಿ ಹೆಸರುಬೇಳೆ 2 ಸೇರಿ 1 ಪಾವ್ ಇದ್ರೆ 3 ಪಾವ್ನಷ್ಟು ನೀರು. 1:3 ಬೇಕಾಗುತ್ತೆ. ಸರಿ, ಪ್ರಮಾಣದಲ್ಲಿ ನೀರು ಹಾಕಿದ್ರೆ ಈ ಹೆಸರುಬೇಳೆ ಹುರ್ಕೋಬೇಕು. ಇವಾಗ ಹೆಸರುಬೇಳೆ ಹುರ್ಕೋಬೇಕಾ? ಇದಾಗಿದೆಯಾ? ಈಗ ಇದಾಗಿದೆ. ಸಾಕು. ನಿಮಗೆ ಹೇಗೆ ಸುಷ್ಮಾ, ಸಮಯ ಸಿಗುತ್ತಾ ಅಡುಗೆ ಮಾಡ್ತೀರಾ ಮನೇಲಿ? ನಿಜ ಹೇಳಬೇಕು ಅಂದರೆ ಅಮ್ಮನ ಮನೇಲಿ ಇದ್ದಾಗ ಮಾಡ್ತಾ ಇರಲಿಲ್ಲ. ಹೇಗೆ ಅಂದರೆ ಸಂಡೇ ಸ್ಯಾಟರ್ಡೇ ಈ ಥರ ರಜಾ ಸಿಕ್ಕಿದಾಗ ಸುಮ್ಮನೆ ಈ ಕುಕ್ಕರಿ ಶೋಸ್ ಎಲ್ಲ ತುಂಬ ಕ್ರೇಜ್ ಇತ್ತು ಅವಾಗ. ಸ್ಕೂಲಲ್ಲಿ ಕಾಲೇಜಲ್ಲಿ ಇರಬೇಕಾದ್ರೆಲ್ಲ ಸುಮ್ಮನೆ ಪ್ಯಾನ್ ಇಟ್ಕೊಳ್ಳೋದು, ಉಪ್ಪು ಹಾಕೋದು, ನೀರು ಹಾಕೋದು, ಸಕ್ಕರೆ ಹಾಕೋದು. ಇದು ಸುಮ್ಮನೆ ನೀವು ಮಾತಾಡ್ತಿರಲ್ಲ, ಆ್ಯಂಕರಿಂಗ್ ಮಾಡ್ತಿರಲ್ಲ, ಈ ಥರ ಆ್ಯಂಕರಿಂಗ್ ಮಾಡ್ಕೊಂಡು ನಾನು ಅಡುಗೆ ಮಾಡ್ತಿದ್ದೆ, ಅಷ್ಟೇ ಬರೋದು. ಬಟ್ ದೆನ್ ಈಗ ಓಕೆ ಮಾಡ್ತೀನಿ, ಸುಮಾರಾಗಿ ಮಾಡ್ತೀನಿ, ಪರವಾಗಿಲ್ಲ. ಮನೇಲಿ ಈಗ ಕುಕ್ ಇದ್ದಾರೆ, ಅವ್ರು ಬಂದು ಮಾಡಿ ಹೋಗ್ತಾರೆ. ಅವ್ರು ಲೀವ್ ಹಾಕಿದ್ದ ದಿನ ನಾನು ಕುಕ್ ಮನೇಲಿ. ಹೆಸರುಬೇಳೆ ಕೆಂಪದಾಗಿದೆ. ಸೊ ಇದ್ರ ಜೊತೆ ಅಕ್ಕಿ ಬೆರೆಸಿ ತೊಳೆದ್ಬಿಟ್ಟು ಇದಕ್ಕೆ ಹಾಕಿ ರುಬ್ಬಿದ ಮಸಾಲೆನ ಹಾಕಿ ಉಪ್ಪು ಹಾಕಿ ವಿಶಲ್ ಕೊಡಿಸಿದ್ರೆ ಮೂಂಗ್ ಬಾತ್ ರೆಡಿ ಆಗುತ್ತೆ. ಓಕೆ, ಈಗ ಏನು ಹಾಕ್ತಿದ್ದೀರಾ? ಇವಾಗ ಈ ರುಬ್ಬಿದ ಪೌಡರ್ ಮಾಡ್ಕೊಂಡಿದ್ದೀನಲ್ಲ, ಈ ಮಸಾಲೆ ಹಾಕ್ತೀನಿ. ಗಮ್ ಅಂತ ಇದೆ.
ಹಾಕ್ಬೇಕಲ್ವಾ? ಹೌದು. ಎಷ್ಟು ಕಡಿಮೆ? ಒಂದು ಸ್ವಲ್ಪ ಹಾಕಿ ಸಾಕು. ಅಕ್ಕಿ ಜಾಸ್ತಿ ಆಗುತ್ತೆ ಅನ್ಸುತ್ತಲ್ವಾ? ಸಾಕು, ಅಕ್ಕಿ ಸಾಕಲ್ಲ? ಸಾಕು. ಹೆಸರು ಬೇಳೆನೂ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಮುಚ್ಚಲ ಮುಚ್ಚಿ 2 ವಿಶಲ್ ಕೊಡ್ಸಿದ್ರೆ ಮೂಂಗ್ ಬಾತ್ ರೆಡಿ. ಸೊ ರೆಸಿಪಿ ಪೂರ್ತಿ ವೆಜಿಟೇಬಲ್ಸೇ ಕಾಣ್ತಾ ಇದೆ. ಹೌದು. ನಾನು ಯಾವ ಅಡುಗೆ ಮಾಡಿದ್ರು ನನ್ನ ತರಕಾರಿ ಮುಂದಿರುತ್ತೆ. ಸೊ ಮಕ್ಳಿಗೂ ಅದೇ ಇಷ್ಟ. ಬರೀ ತರಕಾರಿ ತಿನ್ನಿ ಅಂದರೆ ತಿನ್ನಲ್ಲ. ಆಮೇಲೆ ನಮ್ಮ ಮನೇಲಿ ರಾತ್ರಿ ಹೊತ್ತು ಹಸಿ ತರಕಾರಿ ಜಾಸ್ತಿ. ಕ್ಯಾರೆಟ್ ತುರ್ದ್ಬಿಟ್ಟು ಅದು ಕೋಸಂಬರಿ ಮಾಡ್ತೀನಿ, ದಾಳಂಬಿ ಮಿಕ್ಸ್ ಮಾಡಿ ಸೌತೆಕಾಯಿ ದಾಳಂಬಿ ಕೋಸಂಬರಿ ಮಾಡ್ತೀನಿ. ಇದೆಲ್ಲ ಆರೋಗ್ಯಕ್ಕೆ ಮೊದಲಿಂದ ಹೇಗೆ ಕಳಿಸ್ತಾರೋ ಅದೇ ಅಭ್ಯಾಸ ಅದೇ ಕಂಟಿನ್ಯೂ ಆಗುತ್ತೆ. ಹೌದು. ನಾನು ಮಕ್ಕಳಿಗೆ, ನಮ್ಮ ಮಕ್ಳಿಗೂ 3 ವರ್ಷದ ತನಕ ನಾನು ಚಾಕ್ಲೇಟು, ರಸ್ಕು, ಓಮ್ ಬಿಸ್ಕೆಟು ಬಿಟ್ಟರೆ ಇನ್ನೇನು ಕೊಡ್ತಾ ಇರಲಿಲ್ಲ. ಈಗ ನನ್ನ ಮೊಮ್ಮಗಳನ್ನ ನಾನು ಹಳೆ ಕಾಲದ ಥರನೇ ದ್ರಾಕ್ಷಿ ಜ್ಯೂಸು, ಅಂಜೂರ ನೆನೆಸ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟು, ಆಮೇಲೆ ರಾಗಿ ಸರಿ ಮಾಡ್ತೀವಲ್ಲ, ನಾನೀಗ 4ನೇ ತಿಂಗಳಿನ ಮಗುಗೆ ಅದನ್ನೇ ತಿನ್ನಿಸ್ತಾ ಇದ್ದೀನಿ. ಹೌದು. ಇನ್ನು ಎಷ್ಟು ಹೊತ್ತಾಗುತ್ತೆ? ಇದನ್ನು 5 ನಿಮಿಷ, 2 ವಿಶಲ್ ಕೊಟ್ಟ ತಕ್ಷಣ ಆಫ್ ಮಾಡಿದ್ರೆ ರೆಡಿ ಆಗುತ್ತೆ. ಮೂಂಗ್ ಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅರಿಶಿಣ, ಇಂಗು, ಕರಿಬೇವು, ಧನಿಯಾ, ಚಕ್ಕೆ, ಗಸಗಸೆ, ತುಪ್ಪ, ಬೀನ್ಸ್, ಹಸಿ ಬಟಾಣಿ, ಆಲೂಗಡ್ಡೆ, ದೊಡ್ಡ ಮೆಣಸಿನಕಾಯಿ, ಟೊಮೆಟೊ, ಕ್ಯಾರೆಟ್, ಹುಣಸೆ ಹಣ್ಣು, ಒಣಕೊಬ್ಬರಿ ತುರಿ ಹಾಗೂ ಉಪ್ಪು. ಮಾಡುವ ವಿಧಾನ: ಒಣಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಚಕ್ಕೆ, ಗಸಗಸೆ ಎಲ್ಲವನ್ನೂ ಹುರಿದುಕೊಂಡು ಹುಣಸೆ ಹಣ್ಣಿನ ಜೊತೆ ರುಬ್ಬಿಕೊಳ್ಳಬೇಕು. ತುಪ್ಪ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಬೇಕು. ಎಲ್ಲ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಂಡು ರುಬ್ಬಿದ ಮಿಶ್ರಣವನ್ನು ಹಾಕಿ ಕುದಿಸಬೇಕು. ಇದಕ್ಕೆ ಹುರಿದುಕೊಂಡ ಹೆಸರುಬೇಳೆ ಮತ್ತು ನೆನೆಸಿದ ಅಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸಿದರೆ ಮೂಂಗ್ ಭಾತ್ ಸಿದ್ಧ. ಬಿಳಿ ಬಟ್ಟೆ ಮೇಲೆ ಚಹಾ ಬಿದ್ದರೆ ಆ ಕಲೆನ ಹೇಗೆ ಹೋಗ್ಲಾಡ್ಸೋದು? ಸ್ವಲ್ಪ ಸಕ್ಕರೆ ಪುಡಿನ ಅದ್ರ ಮೇಲೆ ಉದುರಿಸಿ ನಂತರ ಒಗೆದ್ರೆ ಈ ಕಲೆ ಮಾಯವಾಗುತ್ತೆ ಅಂತ ಹೇಳ್ತಾ, ಈಗ ನಮ್ಮ ಸೊಸೆ ದೀಪ್ತಿಯವರು ಒಂದು ಒಳ್ಳೆ ಅಡುಗೆನ ಮಾಡಿ ನಾನು ತೋರಿಸ್ತೀನಿ ಅಂತ ಬಂದಾಗಲೇ ನಿಂತ್ಕೊಂಡಿದ್ದಾರೆ. ಬನ್ನಿ ಕೇಳೋಣ ಏನು ಮಾಡ್ತಿದ್ದಾರೆ ಅಂತ. ದೀಪ್ತಿಯವರೇ, ಏನು ತಿಳಿಸ್ಕೊಡ್ತಿದ್ದೀರಾ ಇವತ್ತು? ಮೆಂತ್ಯದ ಬಾಣಲೆ ಇಡ್ಲಿ. ಮೆಂತ್ಯದ ಬಾಣಲೆ ಇಡ್ಲಿ. ಓಕೆ, ಏನೋ ಡಿಫ್ರೆಂಟ್ ಆಗಿದೆ ಹೆಸರುಗಳು ಅಲ್ವಾ? ಹೌದು. ಏನೇನು ಬೇಕಾಗುತ್ತೆ? ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಹರಳುಪ್ಪು, ಶುಂಠಿ, ತುಪ್ಪ, ಕರ್ಬೇವಿನ ಸೊಪ್ಪು, ನೆನೆಸಿದ ಮೆಂತ್ಯ, ಹಸಿರು ಮೆಣಸಿನ್ಕಾಯಿ, ಅರಿಶಿನ ಪುಡಿ, ನೆನೆಸಿದ ಅಕ್ಕಿ. ಸ್ಟಾರ್ಟ್ ಮಾಡೋಣ. ಹಾಂ, ಸರಿ. ಈಗ ಮೊದಲಿಗೆ ಏನು ಬೇಕಾಗುತ್ತೆ? ಮೊದಲಿಗೆ ನೆನೆಸಿದ ಮೆಂತ್ಯನ ಕುದುಗ್ ಬರೋ ಥರ ರುಬ್ಕೋಬೇಕು. ಹೌದು. ಓಕೆ, ತಗೊಳ್ಳಿ. ಅತ್ತೆ ಕಲಿಸಿದ ಅಡುಗೆನೇನಾ ಇದು? ಹೌದು, ಅತ್ತೆ ಕಲಿಸಿದೆ. ಮುಂಚೆನೇ ಪ್ಲಾನ್ ಮಾಡಿ ಇಂಥ ಅಡುಗೆ ಮಾಡಬೇಕು ಅಂತ? ಹೌದು. ನಿಮ್ಮ ಅತ್ತೆ ಕಂಪೇರ್ ಮಾಡಿದ್ರೆ ತುಂಬ ಸೈಲೆಂಟ್ ಅನ್ಸುತ್ತೆ. ನೋಡಿ, ಅವ್ರು ಎಷ್ಟು ಬುದ್ಧಿ ಮಾತು ಹೇಳ್ತಾ ಇದ್ರು, ಸಲಹೆಗಳನ್ನ ಕೊಡ್ತಾ ಇದ್ರು ನಮಗೆ. ನಾವು ಅವರಷ್ಟು ಎಕ್ಸ್ಪೀರಿಯನ್ಸ್ಡ್ ಅಲ್ವಲ್ಲ. ಬಟ್ ಅದಕ್ಕೆ ಸೈಲೆಂಟಾ ಅಥವಾ ಅತ್ತೆ ಮುಂದೆ ಸೈಲೆಂಟ್ ಆಗಿರೋದಾ? ಹಾಗೇನಿಲ್ಲ, ಸೈಲೆಂಟ್ ಅಂತೇನಿಲ್ಲ. ಮನೇಲಿ ಮಾತಾಡ್ತಾರಾ ತುಂಬ? ನಮ್ಮನೇಲಿ ಅವಳು ಸ್ವಲ್ಪ ಮಾತು ಕಡಿಮೆ. ನಮ್ಮನೇಲಿ ತುಂಬ ಸೋಷಿಯಲ್ ಆಗಿರ್ತೀವಿ. ನೋಡಿದ್ರೆ ಗೊತ್ತಾಯ್ತು. ಈಗ ಏನು ಮಾಡೋದು? ಈಗ ಈ ಅಕ್ಕಿನ ಒಂದು ಸ್ವಲ್ಪ ರುಬ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಕೂಡ ರುಬ್ಕೊಳ್ಳೋದು? ಅದನ್ನ ಸೆಪ್ರೇಟಾಗಿ ರುಬ್ಕೊಂಡ್ಬಿಟ್ಟು ಒಂದ್ಸಲಿ ಹಾಕಿದ್ಮೇಲೆ ಈ ಮಸಾಲೆಗಳೆಲ್ಲ ಹಾಕಿ ರುಬ್ಬೇಕು. ಅದನ್ನು ಸಾಕ? ಫುಲ್ ಹಾಕ್ಬಿಡಿ. ಫುಲ್ ಹಾಕ್ಬಿಡಿ. ಸಾಕ? ಇಲ್ಲ, ಫುಲ್ ಹಾಕಿ. ಫುಲ್ ಹಾಕೋದಾ? ಕರಿಬೇವು ಜಾಸ್ತಿ ಉಪಯೋಗಿಸ್ತೀರಾ ಮನೇಲಿ? ಹೌದು. ಅದು ಆಮೇಲೆ ಮೆಣಸಿನ್ಕಾಯಿ ಹಾಕಿ. ಎಲ್ಲನೂ ಎಲ್ಲ ಹಾಕಿ.
ಮಸಾಲೆ ಐಟಮ್ ಜಾಸ್ತಿ ನಿಮ್ಮ ಮನೇಲಿ ಅಂತ ಗೊತ್ತಾಗ್ತಿದೆ ಇವಾಗ. ಅಥವಾ ಈ ರೆಸಿಪಿಗೆ ಇಲ್ಲ, ಬೇಕಾಗಿಲ್ಲ ಈ ರೆಸಿಪಿಗೆ ಬೇಕಾಗತ್ತೆ. ಈಗ ಮಸಾಲೆ ಎಲ್ಲ ಜಾಸ್ತಿ ಹಾಕಿದ್ರೆ ನೆಂಚ್ಕೊಳ್ಳೋದಕ್ಕೆ ಚಟ್ನಿ ಹಾಕೊಳ್ತಿದ್ರು ಹಾಗೆ ಟೇಸ್ಟ್ ಇರುತ್ತೆ. ಕಾಯಿ ಇಲ್ಲ, ಕಾಯಿ ಬೇಡ, ಆಮೇಲೆ ಮೇಲೆ ಹಾಕೋಣ. ಮತ್ತೇನ್ ಉಪ್ಪು ಬೇಕಾಗುತ್ತೆ? ಹಾಕಬೇಕು, ಉಪ್ಪು ಹಾಕು. ಪೂರ್ತಿನಾ? ಶುಂಠಿ ಇದು ಪೂರ್ತಿನಾ? ಹಿಂಗು ಅದು ಸ್ಮಾಲ್ ಪೀಸಸ್ ಇದೆಯಲ್ಲ ಅಷ್ಟು ಹಾಕಿದ್ರೆ ಸಾಕು. ಚೂರು ಅರಿಶಿನ ಪುಡಿ, ಇದನ್ನೆಲ್ಲ ಹಾಕ್ಕೊಂಡು ಇನ್ನೊಂದು ರೌಂಡ್ ರುಬ್ಬೇಕು. ರುಬ್ಬಿರುವಂಥ ಮೆಂತ್ಯ ಹಿಟ್ಟಿಗೆ ಪೂರ್ತಿ ಹಾಕೋದಾ? ಹಾಕ್ಬಿಡಿ. 1/4 kg ಈರುಳ್ಳಿ ಇದೆ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಅಷ್ಟು, ಹೆಚ್ಚಿದ ತೆಂಗಿನಕಾಯಿ, ಹೆಚ್ಚಿರೋ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀರಲ್ವಾ? ಹೌದು. ಅವ್ರಿಗೆ ಅಡುಗೆ ಬರಲ್ಲ ಅಂತ ಹೇಳಿದಾಗ ನಿಮ್ಗೆ ಏನಾದರೂ ಅಯ್ಯೋ ಅಡುಗೆ ಬರಲ್ಲ ಅಂತ ಅನ್ನಿಸ್ತಾ ಮೊದಲು? ನನಗೆ ಫಸ್ಟ್ ಅನ್ನಿಸ್ತು, ಸೊ ಪರವಾಗಿಲ್ಲಮ್ಮ, ನೀನೇನು ಯೋಚನೆ ಮಾಡಬೇಡ, ನಾನು ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಹೇಳ್ಕೊಡ್ತೀನಿ, ಅದರಿಂದ ಖುಷಿಯಾಗಿ ಕಲ್ತ್ಕೋ. ಏನು ಅಡುಗೆ ಮನೆ ಕೆಲಸ ನಿಜವಾಗ್ಲೂ ಕಷ್ಟ ಇಲ್ಲ, ಹೇಗೆ ನೀನು ಹೊರಗಡೆ ದುಡಿತೀಯೋ ಹಾಗೆ ಅಡುಗೆ ಮನೆಯಲ್ಲೂ ಮಾಡಬೇಕು ಅಂತ ಹೇಳಿ ನಿಧಾನವಾಗಿ ಒಂದೊಂದೇ ಹೇಳಿ ಕಲಿಸ್ದೆ. ಸೊ ಖುಷಿಯಾಗಿ ಕಲ್ತ್ಲು, ನಾನು ಹೇಳಿದ್ದೆಲ್ಲ ಕಲ್ತ್ಲು. ಆಮೇಲೆ ಅವಳು ಓದಿದಾಳೆ ಅಂತ ಹೇಳಿದಿಲ್ಲ, ದೇವ್ರ ಪೂಜೆ ಎಲ್ಲನೂ ಅಷ್ಟೇ, ಬೆಳಗ್ಗೆ ತುಳಸಿ ಪೂಜೆ, ರಂಗೋಲಿ ನಾನು ಹಾಕೊಟ್ರೆ ಕಲರ್ ಇದು ಮಾಡ್ತಾಳೆ, ಎಲ್ಲ ಅಷ್ಟೊತ್ತುಗಳು ಪೂಜೆಗಳನ್ನು ಸಹ ಚೆನ್ನಾಗಿ ಮಾಡ್ತಾಳೆ. ಅದರಿಂದ ನಾನು ಸ್ವಲ್ಪ ಎಲ್ಲ ಪೂಜೆಗಳು ದೇವ್ರಿಗೆ ಅಲಂಕಾರ ಮಾಡೋದೆಲ್ಲ ತುಂಬ ಇಷ್ಟ. ಆದ್ದರಿಂದ ಅವಳು ಎಲ್ಲ ಮಾಡೋದ್ರಿಂದ ನನಗೆ ತುಂಬ ಖುಷಿ ಆಗ್ತದೆ. ಗಟ್ಟಿ ಆಗ್ತಿದೆ ಅಲ್ವಾ? ಇದಕ್ಕೆ ಏನಾದ್ರು ನೀರನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸಾಕ? ಈಗ ಅತ್ತೆ ಮನೆಗೆಲ್ಲ ಫ್ರೆಂಡ್ಸ್ ಬರ್ತಾರಾ? ನಿಮ್ಮ ಫ್ರೆಂಡ್ಸ್? ಹಾಂ, ಬರ್ತಾ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಓಕೆ, ವೆರೈಟಿ ಆಗಿರೋಂಥ ರೆಸಿಪೀಸ್ನ ಮಾಡ್ತಿರ್ತಾರೆ ಅತ್ತೆ ಅವರಿಗೆ? ಮಾಡ್ತಾ ಇರ್ತಾರೆ. ನಮ್ಮ ಅತ್ತೆ ತುಂಬ ಎಕ್ಸ್ಪರ್ಟ್, ತುಂಬ ಚೆನ್ನಾಗೆಲ್ಲ ಮಾಡ್ತಾರೆ. ಓಕೆ, ಈಗ ಏನು ಮಾಡ್ತೀರಾ ಅದನ್ನ? ಈಗ ಈ ಸೌಟಲ್ಲಿ ಇಷ್ಟು ಹಿಟ್ಟನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಅದು ಅದನ್ನ ಹಿಂಗೆ ಹಾಕೋದು, ಹಾಕ್ಬಿಟ್ಟು ಇದು ಈ ಥರ. ಆ್ಯಕ್ಚುಲಿ ಇದು ತುಂಬ ದಪ್ಪ ಇರುತ್ತೆ, ಸೊ ಇದು ನೀಟಾಗಿ ಬೇಯಿಸ್ಬೇಕು ಇದನ್ನು, ಇಲ್ಲ ಅಂತಂದರೆ ಅದು ಹಸಿ ಹಸಿ ಹಿಟ್ಟು ಅದೇ ಥರ ಉಳ್ಕೊಳ್ಳುತ್ತೆ. 2 ಸೌಟ್ ಹಿಟ್ಟನ್ನ ಹಾಕ್ಬಿಟ್ಟು ಈ ಥರ ಮಾಡಿ ಮುಚ್ಚಿಬಿಡಿ ಫಸ್ಟು. ಅದು 2-3 ಸಲ ಮಚ್ಚಿ ಹಾಕ್ಬೇಕು, ಅದನ್ನು ಮಚ್ಚಿ ಹಾಕಿ ನೀಟಾಗಿ ಬೇಯಿಸಿದ್ರೆ. ಯಾವ ಕಡೆದಿದೆ? ನಮ್ಮ ಮೈಸೂರು ಕಡೆ. ಮೈಸೂರು ಕಡೆ. ನಾನು ಹೆಗ್ಗಡದೇವನಕೋಟೆ, ಹಿಂದುಳದ ತಾಲೂಕಲ್ಲಿ ಒಂದು ಹೆಗ್ಗಡದೇವನಕೋಟೆ ತಾಲೂಕು, ನಮ್ಮ ನೇಟಿವ್ ಪ್ಲೇಸ್ ಹೆಗ್ಗಡದೇವನಕೋಟೆ. ಎಲ್ಲ ಸರಿಯಾಗಿ ಹಾಕಿದಾರ ನಿಮ್ಮ ಸೊಸೆ? ಹಾಕಿದ್ದಾಳೆ. ಹೌದಾ? ಸೊ ಅವಳು ಮಾಡ್ತಾ ಇರ್ತಾಳೆ ಈ ಅಡುಗೆ. ಖಾರ ಯಾವತ್ತಾದ್ರೂ ಜಾಸ್ತಿ ಹಾಕಿದ್ಯಾ? ಅವಳಿಗೆ ಇಲ್ಲ, ಅವಳಿಗೆ ಸ್ವಲ್ಪ ಖಾರ ಮುಂದಿದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಖಾರ. ಗೊತ್ತಾಯ್ತು, ಅವರು ಜಾಸ್ತಿ ಮೆಣಸಿನ್ಕಾಯಿ ಮಸಾಲೆ ಐಟಮ್ ಎಲ್ಲ ಜಾಸ್ತಿ ಉಪಯೋಗಿಸ್ದಾಗ್ಲೇನೆ. ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮನೇಲಿ ಉಪಯೋಗಿಸೋದು ಕಡಿಮೆ, ಎಲ್ಲದಕ್ಕೂ ಒಣಮೆಣಸಿನ್ಕಾಯಿ ಜಾಸ್ತಿ ಹಾಕ್ತೀನಿ. ಅವಳಿಗೆ ಹಸಿಮೆಣಸಿನ್ಕಾಯಿ ಇಷ್ಟ, ಚಟ್ನಿ ಎಲ್ಲದಕ್ಕೂ ಅವಳೆ ಚಟ್ನಿ ತುಂಬ ಚೆನ್ನಾಗಿ ಮಾಡ್ತಾಳೆ.
ಈಗ ಈ ಥರ ಹೀಗೆ ಕೆಂಪಗೆ ರೋಸ್ಟ್ ಆದಮೇಲೆ ಈಗ ಮುಚ್ಚಿ ಈಗ ರೆಡಿ ಆಗಿದೆ, ರುಚಿ ರುಚಿಯಾಗಿದೆ ಅಂತ ನಾನಂತೂ ಅನ್ಕೋತೀನಿ. ಹಾಗೆ ಅದ್ರ ಪರಿಮಳ ಕೂಡ ಬರ್ತಾ ಇದೆ ಅಲ್ವಾ ಸುಷ್ಮಾ? ಖಂಡಿತ. ಬೇಗ ಟ್ರೈ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ನೋಡೋಣ. ಮೆಂತ್ಯ ಬಾಣಲೆ ಇಡ್ಲಿ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಅಕ್ಕಿ, ನೆನೆಸಿದ ಮೆಂತ್ಯ, ತೆಂಗಿನ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಉಪ್ಪು, ಶುಂಠಿ, ಅರಿಶಿನ ಪುಡಿ. ಮಾಡುವ ವಿಧಾನ: ನೆನೆಸಿದ ಮೆಂತ್ಯ ಹಾಕಿ ರುಬ್ಬಿಕೊಳ್ಳಿ. ನಂತರ ಅಕ್ಕಿ, ಹಸಿ ಮೆಣಸಿನಕಾಯಿ, ಶುಂಠಿ, ಇಂಗು, ಕರಿಬೇವು ಹಾಕಿ ರುಬ್ಬಿಕೊಳ್ಳಿ. ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ರುಬ್ಬಿದ ಮೆಂತ್ಯ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ತುಪ್ಪ ಸವರಿದ ಪ್ಯಾನ್ನಲ್ಲಿ ಸ್ವಲ್ಪವೇ ಹಿಟ್ಟನ್ನು ಹಾಕಿ ಹಬೆಯಲ್ಲಿ ಬೇಯಿಸಿದರೆ ಮೆಂತ್ಯ ಬಾಣಲೆ ಇಡ್ಲಿ ಸಿದ್ಧ. ಈಗ ಮತ್ತೊಂದು ಟಿಪ್ ಹೇಳುವಂತಹ ಸಮಯ ಬಂದಿದೆ. ಚಿಕ್ಕ ಮಕ್ಕಳಿರಲಿ ಅಥವಾ ದೊಡ್ಡವರಿರಲಿ, ಅವರ ಬೂಟ್ಸ್ನ ಎಷ್ಟೇ ಪಾಲಿಷ್ ಮಾಡಿದ್ರೂ ಕೆಲವೊಂದು ಬಾರಿ ಅದು ಹೊಳಪನ್ನು ತರಿಸ್ಕೊಳ್ಳಲ್ಲ. ನಿಮ್ಮೆಲ್ಲರ ಬೂಟ್ಸ್ ಫಳಫಳ ಅಂತ ಹೊಳಿಬೇಕು ಅಂತಂದರೆ ಪಾಲಿಷ್ ಮಾಡೋಕ್ಕಿಂತ ಮುಂಚೆ ನಿಂಬೆ ಹಣ್ಣಿಂದ ಆ ಶೂನ ಉಜ್ಜಿದ್ರೆ ಫಳಫಳ ಅಂತ ಹೊಳೆಯುತ್ತೆ. ಹಾಗಿದ್ರೆ ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ? ಈಗ ನಮ್ಮ ಅತ್ತೆ ಸೊಸೆ ಜೋಡಿ ರೋಹಿಣಿ ಮತ್ತು ದೀಪ್ತಿಯವರು ಒಂದು ರೆಸಿಪಿನ ರೆಡಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ದೀಪ್ತಿಯವರೇ, ಏನು ಮಾಡ್ತಿದ್ದೀರಾ? ಇವಾಗ ನಾವು ಮೈದಾ ಹಿಟ್ಟು ಕೇಸರಿ ಬಾತ್ ಅಥವಾ ಮೈದಾ ಹಿಟ್ಟು ಹಲ್ವಾ ಅಂತ. ಮೈದಾ ಹಿಟ್ಟು ಹಲ್ವಾ. ಹೌದು, ಕೇಸರಿ ಬಾತ್. ಕೇಸರಿ ಬಾತ್. ಓಕೆ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಹೇಳಿ. ಮೈದಾ ಹಿಟ್ಟು, ಸಕ್ಕರೆ, ಹಾಲು, ತುಪ್ಪ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ಕೇಸರಿ ಹೆಸರು. ಈಗ ಇದನ್ನ ಹೇಗೆ ಮಾಡೋದು? ಮೊದಲಿಗೆ ಏನು ತಗೋತಾ ಇದ್ದೀರಾ? ಮೊದಲು ಬಾಣಲೆ ಒಲೆ ಮೇಲೆ ಇಡ್ತಾ ಇದ್ದೀನಿ. ತುಪ್ಪ, ಸಾಕಾ? ಸಾಕು. ಈ ರೆಸಿಪಿ ಗೊತ್ತಾ ನಿಮಗೆ ದೀಪ್ತಿಯವರೇ? ಮನೇಲಿ ಜೊತೆಗೆ ಸೇರ್ಕೊಂಡು ಜೊತೆಗೆ ಮಾಡ್ತೀರಾ? ಸೇರ್ಕೊಂಡು ಮಾಡ್ತೀನಿ. ಇವಾಗ ದ್ರಾಕ್ಷಿ ಹಾಕೊಳ್ಳೋಣ. ನಿಮಗೆ ಯಾವ ಥರದ ಅಡುಗೆಗಳು ಇಷ್ಟ ಆಗುತ್ತೆ ಸುಷ್ಮಾ? ನಂಗೆ ಅದೇ ಹೇಳಿದ್ನಲ್ಲ, ಅಡುಗೆಗಿಂತ ಫ್ರೂಟ್ಸ್ ತುಂಬ ಇಷ್ಟ, ಹಣ್ಣು ತುಂಬ ಇಷ್ಟ. ಬರೀ ಹಣ್ಣು ತಿನ್ಕೊಂಡಿರೋ ಅಂದರೆ ಇದ್ಬಿಡ್ತೀನಿ. ದ್ರಾಕ್ಷಿ, ಗೋಡಂಬಿ ಕೆಂಪಗಾಯಿತು. ಇವಾಗ ಇದನ್ನು ತೆಗೆದುಕೊಂಡು ನೀವು ಹೊಸದಾಗಿ ಅತ್ತೆ ಮನೆಗೆ ಬಂದಾಗ, ಅಂದರೆ ನಿಮ್ಮ ಮನೇಲೇ ಟೇಸ್ಟ್ ಬೇರೆ ಇರುತ್ತೆ, ಅಡುಗೆ ಮಾಡುವಂಥ ವಿಧಾನ ಆಗಿರ್ಬೋದು, ಆ ರುಚಿ ಬೇರೆ ಇರುತ್ತೆ. ಇವ್ರ ಮನೆಗೆ ಬಂದಾಗ ಹೇಗೆ ಅಡ್ಜಸ್ಟ್ ಆಯಿತು? ಇಲ್ಲ, ನಮ್ಮ ಅತ್ತೆ ತುಂಬಾ ರುಚಿಯಾಗೇ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮ್ಮ ಅಮ್ಮನ ಅಡುಗೆಗೂ ನಮ್ಮ ಅತ್ತೆ ಅಡುಗೆಗೂ ಅಷ್ಟೊಂದು ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಏನು ಬೇಕಾಗುತ್ತೆ? ಮೈದಾ. ಸಾಕು ಸಾಕು. ಮೈದಾ ಹಿಟ್ಟನ್ನು ಕೆಂಪಿಗೆ ಹುರ್ಕೊಳ್ಬೇಕು. ಇದು ಹುರಿಯೋದು ಕಡಿಮೆ ಆದರೆ ಪೇಸ್ಟ್ ಥರ ಆಗುತ್ತೆ. ಅದರಿಂದ ಈ ಮೈದಾ ಹಿಟ್ಟು ಕೇಸರಿ ಬಾತ್ ಮಾಡಬೇಕಾದ್ರೆ ಮಾತ್ರ ನೋಡಿ ಹೀಗೆ ತುಪ್ಪ ಹಾಕ್ಕೊಂಡು ಹುರಿಯೋವಾಗ ಇದು ಇಡ್ಲಿ ಹಿಟ್ಟನ್ನು ಅದಕ್ಕೆ ಬರಬೇಕು. ಸೊ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ಅತ್ತೆ ಮಾವ ಎಲ್ಲದರಲ್ವಾ, ಯಾರು ತುಂಬ ಇಷ್ಟ ನಿಮಗೆ? ನಂಗೆ ನಮ್ಮ ಅತ್ತೆನೇ ಇಷ್ಟ. ನಿಮ್ಮ ಅತ್ತೆನೇ ಇಷ್ಟ? ಪಕ್ಕದಲ್ಲಿ ನಿಂತಿದ್ದಾರೆ ಅಂತನಾ? ಇಲ್ಲ, ಹಾಗೇನಿಲ್ಲ. ನಮ್ಮ ಮಾವನೂ ಅಷ್ಟೇ, ನಮ್ಮ ತಂದೆ ಥರ. ಅವರು ತುಂಬ ಒಳ್ಳೆಯವರು. ಬಟ್ ಎಲ್ಲ ಅಲ್ಲೇ ಚೆನ್ನಾಗಿ ಜಾಸ್ತಿ ಇಷ್ಟ. ಅಡ್ಜಸ್ಟ್ ಆಗ್ತಾರೆ. ಹೌದು, ಮನೆಗೆ ಹೋಗಿ ಇವತ್ತು ಜಾಸ್ತಿ ಅಡುಗೆ ಎಲ್ಲ ಒಟ್ಟಿಗೆ ಮಾಡೋದಲ್ವಾ, ಸೊ ಇಂಟ್ರಾಕ್ಷನ್ ಜಾಸ್ತಿ ಅವ್ರ ಜೊತೆನೇ ಆಗಿರೋದ್ರಿಂದ. ಹಾಲು ಸಾಕ. ಇನ್ನು ಸ್ವಲ್ಪ ನೋಡಿ, ಹಾಲು ಹಾಕಿದ್ಮೇಲೆ ಹೀಗೆ ಕೇಸರಿ. ಅದು ನೀವು ಹಾಕಿದ್ಮೇಲೆ ತುಪ್ಪದ ಜೊತೆ ಮೈದಾನ ಕೋವಾ ಥರ ರೆಡಿ ಆಯ್ತದು. ಹೌದು ಅಲ್ವಾ? ಕೇಸರಿ, ಏಲಕ್ಕಿ ಪುಡಿ, ಏಲಕ್ಕಿ ಪುಡಿ.
ಎಷ್ಟು ತೊಗೊಂಡಿದ್ದೀರಾ ಸಕ್ಕರೆ? ಸಕ್ಕರೆ ಇವಾಗ 1 ಪ್ರಮಾಣ ಮೈದಾ ಹಿಟ್ಟಾದರೆ ಅರ್ಧ ಕಪ್ಪು ತುಪ್ಪ, 2 ಕಪ್ಪು ಸಕ್ಕರೆ. ಸಾಮಾನ್ಯ ಸ್ವೀಟ್ಸ್ ಮಾಡಬೇಕಾದ್ರೆ double ಅದರ ಬೇಕು. ಪ್ರಮಾಣ ಕರೆಕ್ಟ್ ಆಗಿರಬೇಕು ಅಲ್ವಾ? ಇಲ್ಲಾಂದ್ರೆ ಹೋದ್ರೆ ಚೆನ್ನಾಗಿರಲ್ಲ. ಇದು ನಿಮಗೆ 7-8 ದಿವಸ ಇಟ್ಟರು ಹೊರಗಡೆ ಇಟ್ಟರು ಹಾಳಾಗಲ್ಲ. ಬೇಕಾದಾಗ ನೀರಿನಲ್ಲಿ ಇಡ್ಲಿ ಬೇಯಿಸೋ ಥರ ಹಬೆ ಥರ ಬೇಯಿಸಿದ್ರೆ ಇವಾಗ ನಾವು ಮಾಡಿದಾಗ ಹೇಗಿರುತ್ತೋ ಅದೇ ಥರ ರೆಡಿ ಆಗುತ್ತೆ. ಇವಾಗ ಕದ್ದಿಟ್ಟು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಹಾಕ್ಬಿಟ್ಟು ಉಳಿತದೆ. ಸೊ ಇವಾಗ ಘಮಘಮಿಸುವ ಬಿಸಿ ಮೈದಾ ಹಿಟ್ಟಿನ ಕೇಸರಿ ಬಾತು ಸಿದ್ಧವಾಗಿದೆ. ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಇದು ಫಸ್ಟ್ ಹೀಗಿರುತ್ತೆ, ಆಮೇಲೆ ತುಂಬ ಗಟ್ಟಿ. ನೀವು ಹೇಳ್ದಾಗೆ ಮನೇಲಿ ಮಾಡಿದ್ದು ಅಂತ ಅನಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಮೈದಾ ಹಿಟ್ಟಿನ ಕೇಸರಿ ಬಾತ್ ರೆಡಿ ಆಗಿದೆ. ಹೌದು. ಮೈದಾ ಹಿಟ್ಟಿನ ಕೇಸರಿ ಭಾತ್ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಸಕ್ಕರೆ, ತುಪ್ಪ, ಹಾಲು, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ ಮತ್ತು ಕೇಸರಿ. ಮಾಡುವ ವಿಧಾನ: ಮೈದಾ ಹಿಟ್ಟನ್ನು ತುಪ್ಪದಲ್ಲಿ ಕೆಂಪಗೆ ಹುರಿದುಕೊಂಡು ಹಾಲು, ಕೇಸರಿ, ಏಲಕ್ಕಿ ಪುಡಿ, ಸಕ್ಕರೆ ಹಾಕಿ ಬೇಯಿಸಿಕೊಳ್ಳಿ. ಹುರಿದ ಗೋಡಂಬಿ, ದ್ರಾಕ್ಷಿಯಿಂದ ಇದನ್ನು ಅಲಂಕರಿಸಿದರೆ ಮೈದಾ ಹಿಟ್ಟಿನ ಕೇಸರಿ ಭಾತ್ ಸವಿಯಲು ಸಿದ್ಧ. ಗೋಧಿ ಹಿಟ್ಟನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಬೆರೆಸ್ಕೊಂಡು ಕಲಿಸಿದ್ರೆ ಪೂರಿ ಊದ್ಕೊಂಡು ಜೊತೆಗೆ ಗರಿಗರಿಯಾಗಿ ಬರುತ್ತೆ ಅಂತ ಹೇಳ್ತಾ, ಈಗ ನಮ್ಮ ಅತ್ತೆ ಸೊಸೆ ಜೋಡಿ ರೋಹಿಣಿ ಮತ್ತು ದೀಪ್ತಿಯವರು 5 ಮಿನಿಟ್ಸಲ್ಲಿ 5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ರೆಸಿಪಿನ ತಯಾರು ಮಾಡ್ತಾರೆ. ಏನು ಮಾಡ್ತಿದ್ದಾರೆ ಕೇಳೋಣವಾ? ದೀಪ್ತಿ ಮತ್ತು ರೋಹಿಣಿ ಅವರೇ ಏನು ಮಾಡ್ತಿದ್ದೀರಾ? ಇವಾಗ ನಾವು ತ್ರಿವೇಣಿ ಪಾಕ್ ಅಂತ ಹೇಳ್ತಾರೆ. 3 ಅಂದರೆ 3 ಇದು ಸೇರುತ್ತೆ. ಇದರಲ್ಲಿ ಕೊಬ್ಬರಿ ಮಿಠಾಯಿ, ಮೈಸೂರು ಪಾಕು ಮತ್ತು ರವೆ ಉಂಡೆ 3 ಹದ ಸೇರೋದ್ರಿಂದ ಇದಕ್ಕೆ ತ್ರಿವೇಣಿ ಪಾಕ್ ಅಂತಾರೆ. ತ್ರಿವೇಣಿ ಪಾಕ್. ಹೌದು. ಚೆನ್ನಾಗಿದೆ ಅಲ್ವಾ? ತ್ರಿವೇಣಿ ಉಂಡೆ ಅಂತಾನು, ಉಂಡೆ ಕಲಿಸಿದ್ರೆ ಉಂಡೆ ಅಂತಾರೆ ತ್ರಿವೇಣಿ ಪಾಕ್. ಇದು ನಮ್ಮ ಹೆಗ್ಗಡದೇವನಕೋಟೆ ಒಂದು ಇಷ್ಟವಾದ ಒಂದು ಸ್ವೀಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ತಾಯಿ, ಅಜ್ಜಿ ಎಲ್ಲರೂ ಇದನ್ನ ಮಾಡ್ತಾ ಇದ್ರು. ಸೊ ನಾನು ಇವತ್ತು ನಿಮ್ಗಳಿಗೆ ಇದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಹಳೆ ಕಾಲದ ರೆಸಿಪಿ ಅಲ್ವಾ? ಹಳೆ ಕಾಲ, ತುಂಬಾ ಹಳೆ ಕಾಲದ ರೆಸಿಪಿ. ಸರಿ, ಏನೇನು ಬೇಕಾಗತ್ತೆ? ಕಡಲೆ ಹಿಟ್ಟು, ಚಿರೋಟಿ ರವೆ, ತುರಿದ ತೆಂಗಿನಕಾಯಿ, ಸಕ್ಕರೆ, ತುಪ್ಪ. ಮೊದಲಿಗೆ ಇವಾಗ ಮೊದಲು ಬಾಣಲೆ ಒಲೆ ಮೇಲೆ ಇಟ್ಕೊಳ್ಳೋದು. ಸಕ್ಕರೆ ಹಾಕ್ಬೇಕು. ಹೌದು, ಸಕ್ಕರೆ ಸಾಕು. ನೀರು ಹಾಕಿ ಪಾಕ ಮಾಡ್ಕೋತಿದ್ರೆ ಹೌದು, ಸ್ವಲ್ಪ ಫಸ್ಟ್ ಪಾಕ ಮಾಡ್ಕೊಳ್ಳೋದು. ಸ್ವಲ್ಪ ತುಪ್ಪ ಹಾಕಿ ರವೆನ ಸ್ವಲ್ಪ ಹುರ್ಕೊಳ್ಬೇಕು. ಅದು ಹಸಿ ವಾಸನೆ ಬರುತ್ತಲ್ಲ, ಅದರಿಂದ ರವೆನ ಸ್ವಲ್ಪ ಹುರ್ಕೊಳ್ತಾ ಇದ್ವಿ. ಹಾಂ, ಸಾಕ? ಹಾಂ, ಸಾಕು. ರವೆನ ಎಷ್ಟು ಪ್ರಮಾಣ ಬೇಕಾಗುತ್ತೆ? ಸಾಕಾಗುತ್ತಾ? ಸಾಕು. ಕರೆಕ್ಟಾ? ಹಾಂ, ಕಡಲೆ ಹಿಟ್ಟನ್ನ ಹಾಕ್ಬೇಕಾ? ಹೌದು. ಕಡಲೆ ಹಿಟ್ಟು ಹಾಕಿ ಅದಕ್ಕೆ ಬೆರೆಸ್ಕೊಳ್ಳೋದಾ? ಹೌದು, ಅದಕ್ಕೆ ಹಾಕಿ ಬೆರೆಸಿ. ಸೊ ಅದು ಹುಷಾರಾಗಿ ಮಾಡಬೇಕಲ್ವಾ? ಹೌದು, ತುಂಬ ಕೇರಾಗಿ ಮಾಡಬೇಕಿದು. ತೆಂಗಿನಕಾಯಿ ತುರಿ ಸಾಕಾ? ಹಾಂ, ಸಾಕು ಸಾಕು. ಸೊ ಇವಾಗ ಇದು ನೋಡಿ, ಅದು ಹುರ್ಕೊಳ್ಳೋ ಅಷ್ಟರಲ್ಲಿ ಇದು ಪಾಕ ಬಂದಾಯಿತು. ಈ ಮಿಶ್ರಣನ ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಅಂದ್ರೆ ಬಿಸಿ ಇರಬೇಕಾದ್ರೆ ಹೌದು ಹೌದು, ಬಿಸಿ ಇರಬೇಕಾದ್ರೆ ಹಾಕ್ಬಿಡೋದು. ಹಾಕೋದಿತ್ತು ಇದಕ್ಕೆ. ಅವರಿಬ್ರು ಜಗಳಾಡಕ್ಕೆ ಚಾನ್ಸ್ ಇಲ್ಲ. ತುಂಬಾ ಸೈಲೆಂಟ್ ಆಗಿದೆ. ಕೆಲಸಕ್ಕೆ ಹೋಗೋ ಸೊಸೆ ಎಲ್ಲ ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾಳೆ. ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಅಲ್ವಾ? ಗಟ್ಟಿ ಆಗ್ಬೇಕಾದು ಹೇಗೆ? ಹೌದು, ತಳ ಬಿಟ್ಕೊಂಡು ಬಂದ ತಕ್ಷಣ ತಟ್ಟೆಗೆ ಹಾಕಿ. ಸೊ 5 ನಿಮಿಷದಲ್ಲಿ ಯಾರಾದರೂ ಮನೆಗೆ ಬಂದ ತಕ್ಷಣ ಮನೇಲಿ ಎಲ್ಲವೂ ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಬೇಗ ಮಾಡ್ಕೊಳ್ಬೋದು ಇದನ್ನ.
ಇದು ಚೆನ್ನಾಗಿ ಕೈಯಾಡಿಸಿದಷ್ಟು ಮೆತ್ತಗೆ ಬರ್ತದೆ. ಸ್ವೀಟ್ಸ್ ತಿಂತೀರಾ ಜಾಸ್ತಿ ಸುಷ್ಮಾ? ಖಾರ ಜಾಸ್ತಿ. ಖಾರ ಜಾಸ್ತಿ. ಸೊ ಆ ಕಾನ್ಷಿಯಸ್ನೆಸ್ ಏನಿಲ್ವಾ ಖಾರ ತಿನ್ನೋದ್ರಿಂದ? ಯಾವ ಥರ? ಈಗ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ, ಪಿಂಪಲ್ಸ್ ಬರುತ್ತೆ, ಆ ಥರ ಎಲ್ಲ ಏನಿಲ್ವಾ? ಓಕೆ. ನಂಗೆ ಡಯೆಟು ಅದೆಲ್ಲ ನಂಬೋದೇ ಇಲ್ಲ. ನಾನು ತಿನ್ನಬೇಕು, ಚೆನ್ನಾಗಿ ಕೆಲಸ ಮಾಡಿ. ನಮ್ಮಮ್ಮ ಹೇಳ್ಕೊಟ್ಟಿರೋದೇ ಇದು. ಬಟ್ ಇವತ್ತು ನೀವು ತಿನ್ನಲೇಬೇಕು 4 ರೆಸಿಪಿ. ಎಲ್ಲನೂ ತಿಂತೀನಿ ಅಂತ ಹೇಳಿದಾರಲ್ಲ, ಅದರಿಂದ ಅದೇ ಪ್ರಾಬ್ಲಮ್ ಏನು ಏನಿಲ್ಲ. ಪ್ರಾಬ್ಲಮ್ ಇಲ್ಲ. ಎಷ್ಟು ಹೊತ್ತು ಅಷ್ಟೇ ಬೇಯಿಸ್ತೀರಾ? ನೋಡಿ ಇವಾಗ ತಳ ಬಿಟ್ಕೊಂಡು ಬರ್ತಿದೆಯಲ್ಲ, ಸೊ ಇದಕ್ಕೆ ತುಪ್ಪ ಸವರಿಟ್ಟಿದ್ದೀನಿ. ಇದಕ್ಕೆ ಅದನ್ನು ಬಗ್ಸಿದ್ರೆ ತ್ರಿವೇಣಿ ಪಾಕ್ ಸಿದ್ಧ. ರುಚಿಯಾದ ಹಾಗೆಯೇ ಸುವಾಸನೆಯುಕ್ತ ತ್ರಿವೇಣಿ ಪಾಕ್ ರೆಡಿಯಾಗಿದೆ. ತ್ರಿವೇಣಿ ಪಾಕ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಚಿರೋಟಿ ರವೆ, ಸಕ್ಕರೆ, ಕಾಯಿ ತುರಿ ಹಾಗೂ ತುಪ್ಪ. ಮಾಡುವ ವಿಧಾನ: ಚಿರೋಟಿ ರವೆ, ಕಡಲೆ ಹಿಟ್ಟು, ಕಾಯಿ ತುರಿಯನ್ನು ತುಪ್ಪದಲ್ಲಿ ಹುರಿದುಕೊಂಡು ಸಕ್ಕರೆಯ ಎಳೆ ಪಾಕದೊಳಗೆ ಹಾಕಿ ತುಪ್ಪ ಬೆರೆಸಿದರೆ ತ್ರಿವೇಣಿ ಪಾಕ ಸಿದ್ಧ. ಹಾಗಲಕಾಯಿನಲ್ಲಿ ಕಹಿ ಅಂಶವನ್ನು ಕಡಿಮೆ ಮಾಡೋದು ಹೇಗೆ? ಅಡುಗೆ ಮಾಡೋದಕ್ಕಿಂತ ಮುಂಚೆ ಹಾಗಲಕಾಯಿನ ಕಟ್ ಮಾಡಿ ಉಪ್ಪು ಮತ್ತು ಅರಿಶಿನ ಮಿಶ್ರಿತ ನೀರಿನಲ್ಲಿ 10 ನಿಮಿಷ ನೆನೆಸಿದ್ರೆ ಇದರ ಕಹಿ ಅಂಶ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನಮ್ಮ ಅತ್ತೆ ಸೊಸೆ ಜೋಡಿ ರೋಹಿಣಿ ಮತ್ತು ದೀಪ್ತಿಯವರು ಈಗಾಗಲೇ 4 ರೆಸಿಪಿಗಳನ್ನು ರೆಡಿ ಮಾಡಿಬಿಟ್ಟಿದ್ದಾರೆ. ಅದನ್ನು ಗಾರ್ನಿಷ್ ಕೂಡ ಮಾಡಿದ್ದಾರೆ. ನಮ್ಮ ಜಡ್ಜ್ಗೆ ಸರ್ವ್ ಮಾಡ್ತಾರೆ. ಹೇಗೆ ಸರ್ವ್ ಮಾಡ್ತಾರೆ ಹಾಗೆ ನಮ್ಮ ಜಡ್ಜ್ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ. ಓಕೆ, ಸರ್ವ್ ಮಾಡೋಣ. ಜಾಸ್ತಿ ಆ ಥರ ಏನೂ ಇಲ್ಲ, ಕರೆಕ್ಟಾಗಿ ಪ್ರಮಾಣದಲ್ಲೆಲ್ಲ. ಈಗ ತ್ರಿವೇಣಿ ಸಂಗಮ ಇನ್ನು ಸ್ವಲ್ಪ ಕೂಲಾದ್ರೆ ಅದು ಪೀಸ್ ಬರುತ್ತೆ. ಇವಾಗ ಹಾಗೆ ತಿನ್ನೋಣ. ಹೇಗಿದ್ರು ಒಳಗೆ ಹೋದ್ಮೇಲೆ ಅದೇ ತಾನೆ. ಒಂದು ಸ್ವಲ್ಪ ಬಾಯಿಗೆ ಹಾಗಾಗೆ ಸಿಗುತ್ತಲ್ವ, ಅದು ಆರಿದ್ಮೇಲೆ ಸರಿ. ಹೌದು, ಆರಿದ್ಮೇಲೆ ಸರಿ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಗುಡ್. 4 ರೆಸಿಪಿಗಳು ಇಷ್ಟ ಆಯ್ತು? ಖಂಡಿತ ಇಷ್ಟ ಆಯ್ತು. ಯಾವುದಕ್ಕೆ ಫಸ್ಟ್ ಪ್ಲೇಸ್ ಕೊಡ್ತಾ ಇದ್ದೀರಾ? ನಂಗೆ ಇದು ಇಷ್ಟ ಆಯ್ತು. ಸೊಸೆ ಮೊದಲ ಸಾರಿ ಮಾಡಿರೋದು ತುಂಬ ಚೆನ್ನಾಗಿದೆ. ಕೋಆರ್ಡಿನೇಷನ್ ಅಂತೂ ಗೊತ್ತಾಯ್ತು. ಅಡುಗೆ ಹೇಗೆ ಮಾಡಿದ್ರು, ಹಾಗೆ ಅತ್ತೆ ಸೊಸೆಗೆ ಅಡುಗೆನ ಹೇಗೆ ಹೇಳ್ಕೊಟ್ಟಿದ್ದಾರೆ. ಡೆಕೋರೇಷನ್ ಅಷ್ಟೇ ತುಂಬ ಮುದ್ದಾಗಿ ಮಾಡಿದ್ದಾರೆ ಅಲ್ಲ, ಅದು ಬೊಂಬೆ ಎಲ್ಲ ಎಷ್ಟು ಮುದ್ದಾಗಿದೆ, ತುಂಬ ಚೆನ್ನಾಗಿದೆ. ಎನಿವೆ, ಇಬ್ರು ಮಾಡಿರುವಂತ ಅಡುಗೆಗಳನ್ನ ನೀವು ನೋಡಿದ್ರಿ, ಹಾಗೇನೆ ಟೇಸ್ಟ್ ಮಾಡಿದ್ರ, ಇಷ್ಟನೂ ಆಯ್ತಲ್ವಾ? ಆದ್ರೆ ಈ 2.5 ವರ್ಷದಲ್ಲಿ ಇವರಿಬ್ರು ಒಬ್ರಿಗೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಇದನ್ನ ಪರೀಕ್ಷೆ ಮಾಡ್ಬೇಕಲ್ವಾ? ಖಂಡಿತ. ಒಂದು ರ್ಯಾಪಿಡ್ ಫೈರ್ ಕ್ವಶನ್ ಕೇಳೋಣ ಅವ್ರನ್ನ ಅಲ್ವಾ? ಕೇಳೋಣ. ಓಕೆ. ಇಬ್ರು ರೆಡಿ ಆಗಿದ್ದೀರಾ? ಕ್ವೆಶ್ಚನ್ಸ್ ಕೇಳಲಾ? ಕೇಳಿ. ಯೋಚನೆ ಮಾಡಿ ಉತ್ತರ ಕೊಡಬಾರ್ದು. ಓಕೆ. ಫಾಸ್ಟಾಗಿ ಉತ್ತರ ಕೊಡಬೇಕು. ಸರಿ. ಎಸ್ಪೆಷಲಿ ಸೊಸೆ. ಆಯಿತು. ಯಾರನ್ನ ಕೇಳಿ ಮೊದಲು? ಸೊಸೆನೇ ಕೇಳಿ. ಸೊಸೆನೇ ಕೇಳಲಾ? ಹಾಂ, ಕೇಳಿ. ಕಾಲೇಜ್ನಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಪೂಜಶ್ರೀ. ಮತ್ತೆ ಏನು ಹೇಳಿದಾರೆ ನೋಡೋಣ. ಮೊದಲೇ ಮಾತಾಡ್ಕೊಂಡಿದ್ರಾ? ಇಲ್ಲ. ಇರಲಿಲ್ಲ. ವೆರಿ ಗುಡ್, ಕರೆಕ್ಟ್ ಆಗಿದೆ ಆನ್ಸರ್.
ಈಗ ಎರಡನೇ ಕ್ವೆಶ್ಚನ್ನು, ನಿಮ್ಮ ಫೇವ್ರೆಟ್ ಬಣ್ಣ ಯಾವುದು? ರೆಡ್. ಬ್ಲೂ ಬರೆದಿದ್ದಾರೆ? ಇಲ್ಲ, ಮೆರೂನ್. ಓಕೆ. ಈಗ ನಿಮ್ಮ ಮೂರನೇ ಪ್ರಶ್ನೆ, ನಿಮ್ಮ ಫೇವ್ರೆಟ್ ತಿಂಡಿ ಯಾವುದು? ಫೇವ್ರೆಟ್ ತಿಂಡಿ ತುಂಬ ಇದೆ, ಅದರಲ್ಲಿ ತುಂಬ ಫೇವ್ರೆಟ್ ಆಗಿರೋದು ಉದ್ದಿನ ಕಡ್ಬು. ಅದನ್ನು ಹೇಳಿದ್ರಿ ಅನ್ಸುತ್ತಲ್ಲ ನೀವು ಆಗಿ? ಹೌದು, ಹೇಳಿದೆ. ಓ, ಅದನ್ನೇ ಬರ್ದಿದ್ದಾರೆ. ವೆರಿ ಕ್ಲೇವರ್. ಈಗ ನಾಲ್ಕನೇ ಪ್ರಶ್ನೆ, ನಿಮ್ಮಲ್ಲಿರೋ ಒಂದು ನೆಗೆಟಿವ್ ಆಸ್ಪೆಕ್ಟ್ ಏನು? ಸಿಟ್ಟು. ಸಿಟ್ಟು. ಗೊತ್ತಾಯ್ತಾ ಏನಾದರೂ ಸಿಟ್ಟಿದೆ ಅಂತ? ಮರ್ತೋಗ್ತೀರಾ ಜಾಸ್ತಿ? ಇಲ್ಲ. ಇಲ್ವಾ? ಮರು, ನಿಮಗೆ ಸಿಟ್ಟು ಬರುತ್ತೆ ಅನ್ನೋದನ್ನ ಅತ್ತೆ ಮರ್ತು ಹೋಗಿದ್ದಾರೆ. ಓಕೆ, ಒಂದೇ ಒಂದು ಹೋಯ್ತು. ಈ ಲಾಸ್ಟ್ ಕ್ವೆಶ್ಚನ್, ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್? AR ರೆಹಮಾನ್. ಆಸ್ಕರ್ ಬಂತು ಅಂತನಾ? ಹಾಗೇನಿಲ್ಲ, ಮುಂಚೆ ಇದ್ದಾನೆ. ಕನ್ನಡದಲ್ಲಿ ಯಾರು? ಕನ್ನಡದಲ್ಲಿ ನಿಮ್ಮ ಮತ್ತೆ ಗುರು ಕಿರಣ್ ಅಂತ ಬರ್ತಿದ್ದಾರೆ. ಅವಳು ಕನ್ನಡದಲ್ಲಿ ಯಾವಾಗಲೂ ಗುರು ಕಿರಣ್ ಇದನ್ನ ತುಂಬಾ ಇಷ್ಟಪಡ್ತಾಳೆ. ಅವ್ರು ಇವಾಗ ಆಸ್ಕರ್ ಫೀವರ್ ಇದೆ. ರೆಹಮಾನ್ ಹಿಂದಿ ಅವರಲ್ಲ, ಅದರಿಂದ ಕನ್ನಡದವ್ರನ್ನ. ಓಕೆ, ಈಗ ನಿಮ್ಮ ಕ್ವೆಶ್ಚನ್ಸ್ ಕೇಳಾ? ಕೇಳಿ. ರೆಡಿ ಇದ್ದೀರಾ? ಓಕೆ. ನಿಮ್ಮ ಫೇವ್ರೆಟ್ ಹವ್ಯಾಸ ಏನು? ನನಗೆ ರಂಗೋಲಿ ಹಾಕೋದು, ರುಚಿ ರುಚಿಯಾದ ಅಡುಗೆ ಮಾಡೋದು. ಒಂದು ಯಾವುದು ಮೇನು? ತುಂಬ ಅಂದರೆ ಅಡುಗೆ ಮಾಡೋದು. ಅಡುಗೆ ಮಾಡೋದು. ಹಾಡು ಹೇಳ್ಕೊಂಡು ಅಡುಗೆ? ಹಾಡು ಹೇಳ್ತೀನಿ. ಹಾಡು ಹೇಳ್ಕೊಂಡು ಅಡುಗೆ ಮಾಡಿ. ಸಿಂಗಿಂಗ್ ಅಂತ ಬರ್ತಿದ್ದಾರೆ. ಹೌದು, ಅದು ನನ್ನ ಹಾಬಿನಲ್ಲಿ ಒಂದು. ಓಕೆ, ಈಗ ಎರಡನೇ ಪ್ರಶ್ನೆ, ನಿಮ್ಮಿಬ್ಬರಲ್ಲಿ ಪುಸ್ತಕ ಜಾಸ್ತಿ ಓದೋದು ಯಾರು? ನಾನು. ನೀವೇನಾ? ಹೌದು. ಆಬ್ವಿಯಸ್ಲಿ ಅವ್ರಿಗೆ ಟೈಮ್ ಇರಲ್ಲ ಅಂತನಾ? ಅತ್ತೆ. ನಿಮ್ಮಲ್ಲಿರುವಂಥ ಪಾಸಿಟಿವ್ ಕ್ವಾಲಿಟಿ ಏನು? ನನಗೆ ಜಾಸ್ತಿ ಏನು? ನನಗೆ ತಾಳ್ಮೆ ಜಾಸ್ತಿ ಇದೆ. ಸೊ ಯಾರೇ ಏನೋ ಮಾಡಿದ್ರು ನಾನು ಬೇಗ ಸಿಟ್ಟು ಮಾಡ್ಕೊಳ್ಳಲ್ಲ, ನಿಧಾನವಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ. ಪಾಸಿಟಿವ್ ಕ್ವಾಲಿಟಿ ತಾಳ್ಮೆ. ಹೆಲ್ಪಿಂಗ್ ನೇಚರ್. ಅದೇ, ಎಲ್ರಿಗೂ ಹೆಲ್ಪ್ ಮಾಡಿ ತಾಳ್ಮೆಯಿಂದ ಹೇಳ್ಕೊಡ್ತೀನಿ. ಓಕೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ನಿಮ್ಮ ಸೊಸೆ ನಿಮಗೆ ಕೊಟ್ಟ ಫಸ್ಟ್ ಗಿಫ್ಟ್ ಏನು? ನನಗೆ ಗೌರಿ ಹಬ್ಬಕ್ಕೆ ಒಂದು ಸಿಲ್ಕ್ ಕಾಟನ್ ಸಿಲ್ಕ್ ಸೀರೆ ಕೊಟ್ಟೆ. ಅದೇ ಬರ್ತಿದ್ದೀರಾ? ಸೀರೆ. ಕೊನೆ ಪ್ರಶ್ನೆ, ನಿಮ್ಮ ಫೇವ್ರೆಟ್ ಹಾಡು ಯಾವುದು? ದೇವ್ರ ನಾಮ ತುಂಬ ಇಷ್ಟಪಡ್ತೀನಿ. ದೇವ್ರ ನಾಮ? ಪರ್ಟಿಕ್ಯುಲರ್ ಹಾಡು ಯಾವುದೂ ಇಲ್ಲ? ದೇವ್ರ ನಾಮ ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ಆರತಿ ಹಾಡು ಒಂದು ರಂಗನಾರಾಯಣಿಗೆ ನಾನು ಹೇಳೋದೊಳಗೆ ತುಂಬ ಇಷ್ಟ ಆಗುತ್ತೆ. ನಾರಾಯಣ ಅಂದರೆ ಅದೇನಾ? ನಾರಾಯಣ, ಲಕ್ಷ್ಮೀ ನಾರಾಯಣ. ಓಕೆ, ಕೊನೆಯಲ್ಲೇ ಹೇಳ್ಬಿಟ್ರು. ನಾನು ಏನು ಹೇಳಿಲ್ವಲ್ಲ ಏನಂತ ನೋಡಿದೆ, ಕೊನೆಗೂ ಹೇಳ್ಬಿಟ್ರಿ. ವೆರಿ ಗುಡ್. ತುಂಬ ಖುಷಿ ಆಯಿತು. ಅಡುಗೆ ನೋಡಿದೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು, ಬಟ್ ದೆನ್ ಓಕೆ, ಇವಾಗ ನಾರ್ಮಲಾಗಿ ಫೀಲ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಇವ್ರುಗಳು ಮಾತಾಡಿದೆಲ್ಲ ಕೇಳಿ, ಅಡುಗೆ, ಡೆಕೋರೇಷನ್ ಎಲ್ಲ ತುಂಬ ಇಷ್ಟ ಆಯಿತು. ಹಾಗೆ ರೋಹಿಣಿ ಮತ್ತೆ ದೀಪ್ತಿ ಅವರ ಕೋಆರ್ಡಿನೇಷನ್ ಕೂಡ ಅಬ್ಸರ್ವ್ ಮಾಡ್ತಾ ಇದ್ರಿ, ನೀವು ಕ್ವೆಶ್ಚನ್ಸ್ ಎಲ್ಲ ಕೇಳ್ತಾ ಇದ್ರಿ. ಖಂಡಿತ. ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ ಅಲ್ವಾ? ಹೌದು, ಅಡುಗೆ ಜೊತೆ ಅದು ಮುಖ್ಯ ಅಲ್ವಾ? ಹೌದು. ನಾನು ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ ನಿಮ್ಮನ್ನ ಖಂಡಿತ ಭೇಟಿ ಮಾಡ್ತೀನಿ ನಾಳಿನ ಸಂಚಿಕೆಯಲ್ಲಿ. ಶ್ಯೂರ್. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನೀವೇ ನೋಡಿದ್ರಲ್ಲ, ನಾನಂತೂ ಇವತ್ತಿನ ಎಪಿಸೋಡ್ನ ತುಂಬಾ ಎಂಜಾಯ್ ಮಾಡಿದ್ದೀನಿ. ನಾಳೆ ಎಪಿಸೋಡ್ ಹೇಗಿರುತ್ತೆ ಅಂತ ನೋಡೋಣ ಅಲ್ಲ? ಮೀಟ್ ಮಾಡ್ತೀರಲ್ಲ? ನಾಳೆ ಸಿಗೋಣ. ರೋಹಿಣಿ ಮತ್ತು ದೀಪ್ತಿ ಅವರೇ, ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದು 4 ಒಳ್ಳೊಳ್ಳೆ ರೆಸಿಪಿಗಳನ್ನು ಹೇಳ್ಕೊಟ್ರಿ. ಹಾಗೆ ನಮ್ಮ ಜಡ್ಜ್ ಕೂಡ ತುಂಬಾನೇ ಖುಷಿ ಆದ್ರು ನೀವು ಮಾಡಿರುವಂಥ ಅಡುಗೆ ಟೇಸ್ಟ್ ಮಾಡಿ ಅಲ್ವಾ? ಹೌದು. ನಮಗಂತೂ ಬಹಳ ಖುಷಿ ಆಯಿತು. ನಿಮ್ಗೆ ಏನು ಅನ್ನಿಸ್ತು? ನಮಗೂ ತುಂಬ ಖುಷಿ ಆಯ್ತು. ತುಂಬ ಖುಷಿ ಆಯಿತು. ಓಕೆ.